we are celebrating the World Environment Day. So on behalf of World Environment Day, we are having the motto to save the environment by saving the trees. And today from morning we visited all the neighbors' homes in the villages, all villages and all the localized houses, and we just created the awareness by planting the trees in the each houses. ಅಂದರೆ ಬಡವನಹಳ್ಳಿಯ ಸುತ್ತಮುತ್ತ ಇರ್ತಕ್ಕಂಥ ಹಾಗೂ ಬಡವನಹಳ್ಳಿ ಗ್ರಾಮದಲ್ಲಿ ಇರ್ತಕ್ಕಂಥ ಎಲ್ಲ ಮನೆಗಳಿಗೆ ಇವತ್ತು ವಿಸಿಟ್ ಮಾಡಿ ಮಕ್ಕಳು, ನಮ್ಮ ಶಾಲೆಯ ಮಕ್ಕಳು ಹಾಗೆ ನಮ್ಮ ಶಿಕ್ಷಕರು ಎಲ್ಲ ಈ ಒಂದು ಬಡವನಹಳ್ಳಿಯ ನಾಗರಿಕರಲ್ಲಿ ಪರಿಸರ ದಿನಾಚರಣೆಯ ಅಂಗವಾಗಿ ಒಂದು ಅರಿವು ಮೂಡಿಸುವಂಥ ಕಾರ್ಯಕ್ರಮವನ್ನು ಮಾಡ್ತಾಯಿದ್ದಾರೆ. ಸೊ ಪರಿಸರ ಅನ್ನೋದು ಬಹಳ ಮುಖ್ಯ. ಯಾಕಂದರೆ ಈಗ ಎಲ್ಲ ಕಡೆ ಕೈಗಾರೀಕರಣ ಮತ್ತು ನಗರೀಕರಣ ಅನ್ನೋದು ಗ್ಲೋಬಲ್ ವಾರ್ಮಿಂಗ್ ಆಗ್ತಿದೆ. ಗ್ಲೋಬಲ್ ವಾರ್ಮಿಂಗ್ ಆಗ್ತಿರೋದ್ರಿಂದ ಡೆಫಿನೆಟ್ ಕ್ರಿಯೇಟ್ ಆಗಿ ಎಲ್ಲ ಒಂದು ಪರಿಸರ ನಾಶ ಆಗ್ತಾಯಿದೆ. ಪರಿಸರ ಉಳಿಸ್ಬೇಕಾದ್ರೆ ನಮ್ಮ ಆದ್ಯ ಕರ್ತವ್ಯ ಆಗಿರೋದ್ರಿಂದ ನಮ್ಮ ಎಲ್ಲ ವಿದ್ಯಾರ್ಥಿಗಳು ಮತ್ತು ಶಿಕ್ಷಕರಿಂದ ಪ್ರತಿ ಮನೆಗೆ ಭೇಟಿ ನೀಡಿ ಒಂದು ಮರ ನೆಡೋದ್ರಿಂದ ಏನು ಸಹಾಯ ಆಗುತ್ತೆ ಮತ್ತು ಒಂದು ಏನು ಭೂಮಿಯ ತಾಪಮಾನ ಹೇಗೆ ಕಡಿಮೆ ಮಾಡ್ಬೋದು, ಹಾಗೆ ಪರಿಸರ ನಾವು ಹೇಗೆ ರಕ್ಷಣೆ ಮಾಡಬೇಕು, ಮತ್ತು ಜಲಚಕ್ರಗಳು ಮತ್ತು ಏನು ಪರಿಸರ ಚಕ್ರಗಳಿದೆ ಅವನ್ನು ನಾವು ಹೇಗೆ ನಾವು ಬ್ಯಾಲೆನ್ಸ್ ಮಾಡಬೇಕಾಗುತ್ತೆ, ಅವುಗಳ ಪರಿಸರ ನಾಶದ ದುಷ್ಪರಿಣಾಮದಿಂದ ಯಾವ ರೀತಿ ನಮ್ಮ ಪರಿಸರದ ಮೇಲೆ ಹಾನಿ ಉಂಟಾಗ್ತಿದೆ, ಇವೆಲ್ಲ ಅಂಶಗಳನ್ನು ಈ ಒಂದು ಸಾಮಾನ್ಯ ಜನರಲ್ಲಿ ಅರಿವು ಮೂಡಿಸುವಂಥ ಕಾರ್ಯಕ್ರಮವನ್ನು ನಮ್ಮ ಮಕ್ಕಳು ಮಾಡಿದ್ದಾರೆ. ಹಾಗೆ ನಮ್ಮ ಬಡವನಹಳ್ಳಿಯ ಎಲ್ಲ ಜನರು ಕೂಡ ನಮಗೆ ಸಹಕಾರ ನೀಡಿದ್ದು ಈ ದಿನ ನಮ್ಮ ಬಡವನಹಳ್ಳಿಯ ಪ್ರಾಥಮಿಕ ಆರೋಗ್ಯ ಕೇಂದ್ರಕ್ಕೆ ಬಂದಿದ್ದೀವಿ. ಇಲ್ಲಿ ನಾವು ಸ್ವಚ್ಛತಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಪರಿಸರ ದಿನಾಚರಣೆ ಅಂಗವಾಗಿ ಪ್ಲಾಸ್ಟಿಕ್ ನಿರ್ಮೂಲನೆ ಹಾಗೂ ಸ್ವಚ್ಛತಾ ಕಾರ್ಯಕ್ರಮ ನಮ್ಮ ಎಲ್ಲ ವಿದ್ಯಾರ್ಥಿಗಳು, ನಮ್ಮ ಶಿಕ್ಷಕರು ಒಂದು ಚಿಕ್ಕ ಪ್ರಯತ್ನ ಮಾಡ್ತಿದ್ದೀವಿ. ಧನ್ಯವಾದಗಳು.